ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವಿಷಯ ಏನಂತ ಅಂದರೆ, ನಾನು CA ಕಾಸ್ಟ್ ಅಕೌಂಟಿಂಗ್ ಕಾಸ್ಟ್ ಅಕೌಂಟಿಗೆ ನಾನು ಯಾವ ಥರ ಪ್ರಿಪೇರ್ ಆದೆ, ಮತ್ತು ನಾನು ಕಾಸ್ಟ್ ಅಕೌಂಟಿಂಗಲ್ಲಿ ಯೂಟ್ಯೂಬ್ ಚಾನಲ್ಸ್ ಯಾವುದ್ಯಾವ್ದು ಸಿಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಾಸ್ಟ್ ಅಕೌಂಟಿಂಗಲ್ಲಿ ಬಂದು ಒಂದು ನಿಮಿಷ ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ ವಿಡಿಯೋ ಮಾಡೋಕ್ಕೆ. ಸುಮ್ಮನೆ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಹೇಳಿ ಸುಮ್ಮನೆ ಮುಂದೆ ಆಗ್ತಾನೇ ಇದ್ದೆ. ಅದಕ್ಕೋಸ್ಕರ ನೋಡಿ, ಕಾಸ್ಟ್ ಅಕೌಂಟಿಂಗಲ್ಲಿ ಇದು ಇಂಟರ್ಮೀಡಿಯೇಟು, ಇದು ಮಾಡ್ಯೂಲ್ 1, ಇದು ಮಾಡ್ಯೂಲ್ 2. ನೀವು ಡಿಗ್ರಿಲಿ 6 ಮಂತ್ಸಲ್ಲಿ ಇದೊಂದು ಫುಲ್ ಸಬ್ಜೆಕ್ಟ್ ಓದ್ತೀರ. ಅಂದರೆ ರಿವಿಷನ್ಸ್ ಇರುತ್ತೆ ಒಂದು ಸ್ವಲ್ಪ, ಬಟ್ ಇದರಲ್ಲಿ ನಾವು ಒಂದು 8 ಮಂತ್ಸಲ್ಲಿ ಇಂಟರ್ಮೀಡಿಯೇಟಲ್ಲಿ 2 ಬುಕ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಇನ್ ದ ಕೇಸ್ ಕಂಪ್ಲೀಟ್ ಮಾಡಲೇಬೇಕು. ಸುಮ್ಮನೆ ಚಾಯ್ಸ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅಂದರೆ ಎಲ್ಲನೂ ಕೂಡ ಕವರ್ ಮಾಡಿದರು. ಆ್ಯಕ್ಚುಲಿ ನಾನು ಈಸಿ ಇರುತ್ತೆ ಯಾಕಂತಂದರೆ ನಾನು ಬ್ಯಾಚ್ ಕಾಸ್ಟಿಂಗು ಮತ್ತು ಜಾಬ್ ಕಾಸ್ಟಿಂಗು ಬಿಟ್ಟಿದ್ದೆ ಅಷ್ಟೇ. ಇನ್ನೆಲ್ಲ ಆಲ್ಮೋಸ್ಟ್ ಯಾಕಂತಂದರೆ ವಾರ ಆಯ್ತಲ್ಲ, ಬಿಟ್ವೀನಲ್ಲಿ ನಮಗೆ 15 ಡೇಸ್ ಟೈಮ್ ಸಿಕ್ತು. ಇನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದೆ, ಮತ್ತು ಇನ್ನು ಬ್ಯಾಲೆನ್ಸ್ ಇರೋದು ಪ್ರಾಕ್ಟೀಸ್ ಮಾಡೋಣ ಅಂತೇಳಿ ಅವೆರಡು ಬಿಟ್ಟಿದ್ದೆ. ಬಟ್ ಅದರಲ್ಲಿ ತುಂಬ ಜಾಬ್ ಕಾಸ್ಟಿಂಗ್ ಮತ್ತು ಬ್ಯಾಚ್ ಕಾಸ್ಟಿಂಗಲ್ಲೇ ತುಂಬ ಜಾಸ್ತಿ ಪ್ರಾಬ್ಲಮ್ಸ್ ಕೊಟ್ಟಿದ್ದರು. ಮತ್ತು ಸರ್ವಿಸ್ ಕಾಸ್ಟಿಂಗು, ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಕೊಟ್ಟಿದ್ದರು, ಬಟ್ ತುಂಬ ಅಂದರೆ ಇದನ್ನು ಮಾತ್ರ ಕೊಟ್ಟಿದ್ದರು. ಸಾರಿ, ಕೂದಲು ತುಂಬ ತೊಂದರೆ ಕೊಡುತ್ತೆ. ಮೇಕಪ್ ಏನು ಮಾಡಿಲ್ಲ, ಅಂದರೆ ಕೂದಲು ತುಂಬ ಮುಂದೆ ಬಂದು ನನ್ನ ಆಡಿಟ್ ಎಕ್ಸಾಮಲ್ಲಿ ಅಂದರೆ ಫ್ರಂಟ್ ಹೇರ್ ಕಟ್ ಮಾಡಿದ್ದೀನಲ್ಲ, ಅದು ಪದೇ ಬಂದು ನಾನು ಅರ್ಜೆಂಟಲ್ಲಿ ಇದು MCA ಬುಕ್ಲೆಟಲ್ಲಿ ರೌಂಡ್ ಅಪ್ ಮಾಡೋದು OMR ಶೀಟಲ್ಲಿ ಅದೊಂದು ಮಿಸ್ಟೇಕ್ ಮಾಡಿದ್ದೆ. ಓಕೆ, ಇವಾಗ ಯಾವ್ದು ಬರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ CA ಕೋರ್ಸಿಗೆ ಸೇರಬೇಕು ಅಂತ ಹೇಳೋರು ಏನೇನೆಲ್ಲ ಬರುತ್ತೆ ಅಂತ ನೀವು ತಿಳ್ಕೊಬೋದು. ಓಕೆನಾ? ಮಾಡ್ಯೂಲ್ 1 ಯಾವ್ದಾದ್ರು ಬರುತ್ತೆ ಅಂತಂದರೆ ಇಂಟ್ರೊಡಕ್ಷನ್ ಆಫ್ ಕಾಸ್ಟ್ ಅಕೌಂಟಿಂಗ್. ಇದು ನಾಲ್ಕಂಡ್ರೆ ತಲೆನೋವು ಸಿಕ್ಕಾಪಟ್ಟೆ ಬರುತ್ತೆ, ಯಾಕೋ ಗೊತ್ತಿಲ್ಲ. ಇಂಟ್ರೊಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್ ಅಂತ ಬರುತ್ತೆ, ಮತ್ತು ಮೆಟೀರಿಯಲ್ ಕಾಸ್ಟ್ ಬರುತ್ತೆ. ಮೆಟೀರಿಯಲ್ ಕಾಸ್ಟಲ್ಲೂ ತುಂಬ MCQ ಬಂದಿತ್ತು, ಮತ್ತು ಕೆಲವು ಡಿಸ್ಕ್ರಿಪ್ಟಿವ್ ಕ್ವಶನ್ಸು ಬಂದಿತ್ತು. ಬಟ್ MCQ ಆಗಲಿ ಪ್ರಾಕ್ಟಿಕಲ್ ಇದರಲ್ಲಿ ಏನಾಗುತ್ತೆ ಅಂತಂದರೆ, MCQ ಅಲ್ಲಿ ನಮಗೆ ಆನ್ಸರ್ ಬೇಕು ಅಂತಂದರೆ ನಾವು ಎಲ್ಲ ಸಾಲ್ವ್ ಮಾಡಲೇಬೇಕು. ಥಿಯರಿಲಿ ಮಾತ್ರ ನಮಗೆ ಏನಾದರೂ ಸ್ವಲ್ಪ ಕನ್ಸೆಷನ್ ಸಿಗುತ್ತೆ. ಅಂದರೆ ಕೇಸ್ ಸ್ಟಡಿ ಓದಿ ಒಂದು ಸ್ವಲ್ಪ ಅದರಲ್ಲೂ ಕೂಡ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಪ್ರೊಫೆಷನಲ್ ಸ್ಕೆಪ್ಟಿಸಮ್ ಆಡಿಟಿಂಗಲ್ಲಿ. ಪ್ರೊಫೆಷನಲ್ ಸ್ಕೆಪ್ಟಿಸಮ್ ಅಂತ ಅಂದರೆ ಏನು? ಆಡಿಟರ್ಗೆ ಪ್ರೊಫೆಷನಲ್ ಸ್ಕೆಪ್ಟಿಸಮ್ ಅಂತ ಒಂದು ವರ್ಡ್ ಬರುತ್ತೆ. ಅದು ಅಂದರೆ ಏನು, ಅದ್ರ ಮೀನಿಂಗ್ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಕ್ವಶನ್ ಮೈಂಡಿಂಗ್, ಅಲರ್ಟ್ನೆಸ್ ಇರಬೇಕು. ಸೊ ಆ ಥರ ಎಲ್ಲ ನಮಗೆ ಡಿಸ್ಕ್ರಿಪ್ಟಿವ್ ಐಡಿಯಾ ಇರಬೇಕು. ಓದಿದರೆ ಮಾತ್ರ ಅದು ಐಡಿಯಾ ಬರೋದು. ಸುಮ್ಮನೆ ನಾವು MCQ ಸಾಲ್ವ್ ಮಾಡ್ತೀವಿ ಅಂತಂದರೆ ಥಿಯರಿಯಲ್ಲೂ ಕೂಡ ಆಗೋದಿಲ್ಲ. ಸೊ ಆ ಥರ. ಆಮೇಲಿಂದ ಎಂಪ್ಲಾಯಿ ಕಾಸ್ಟು ಕೂಡ ಕೊಟ್ಟಿದ್ರು. ಫಾರ್ ಎಕ್ಸಾಂಪಲ್ ಅದರಲ್ಲಿ ಫ್ಲಕ್ಸ್ ಮೆಥಡ್, ಮತ್ತು ಡೈರೆಕ್ಟ್ ಮೆಥಡ್, ಸಪರೇಷನ್ ಮೆಥಡ್, ರೀಪ್ಲೇಸ್ಮೆಂಟ್ ಮೆಥಡ್ ಅದೆಲ್ಲ ಬರುತ್ತೆ. ಅದು ಕೂಡ ನಾನು ಲಾಸ್ಟಲ್ಲಿ ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, A ಕ್ಯಾಟಗರಿ ಸಬ್ಜೆಕ್ಟ್ಸ್ ಅಲ್ಲ ಅಂತ ಹೇಳಿ B ಕ್ಯಾಟಗರಿ ಅದೇ A ಕ್ಯಾಟಗರಿನೇ, ಬಟ್ ಇದೇನು ಪರವಾಗಿಲ್ಲ, ಲಾಸ್ಟಲ್ಲಿ ಮಾಡೋಣ ಈಸಿ ಇರುತ್ತೆ ಅಂತ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ಬಟ್ ಅದು ಕೊಟ್ಟಿದ್ರು, ತುಂಬ ಕೊಟ್ಟಿದ್ರು. ಮತ್ತು ಓವರ್ ಹೆಡ್ಸು ಕೂಡ ಕೊಟ್ಟಿದ್ರು. ಓವರ್ ಹೆಡ್ಸ್ ಬಂದಿತ್ತು ಅಂದರೆ 2025 ಮೇನಲ್ಲಿ. ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅದು ಕೊಟ್ಟಿದ್ರು ಕೂಡ. ಮತ್ತು ಕಾಸ್ಟ್ ಶೀಟ್ ಒಂದು ಕೊಟ್ಟಿದ್ರು. ಮತ್ತು ಕಾಸ್ಟ್ ಶೀಟಲ್ಲಿ ಈಸಿ ಇದೆ, ಅಂದರೆ ಒಂದು ಫಾರ್ಮೇಟ್ ಇರುತ್ತೆ ಕಾಸ್ಟ್ ಶೀಟು. ಫಾರ್ ಎಕ್ಸಾಂಪಲ್ಸ್ ಓವರ್ ಹೆಡ್ಸು, ಫ್ಯಾಕ್ಟರಿ ಓವರ್ ಹೆಡ್ಸು, ಮತ್ತು ಅಡ್ಮಿನಿಸ್ಟ್ರೇಷನ್, ಮತ್ತು ಆಫೀಸ್ ಓವರ್ ಹೆಡ್ಸು, ಮತ್ತು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡು, ವರ್ಕ್ ಕಾಸ್ಟ್ ಯಾವ ಥರ ಬರುತ್ತೆ. ಸೊ ಅದು ಫಾರ್ಮೆಟ್ ತಿಳ್ಕೊಂಡ್ರೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ ಫಾರ್ಮೆಟು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಈಸಿ ಅಂತ ಫಾರ್ಮೆಟ್ ಗೊತ್ತಿರಬೇಕು ನಮಗೆ. ಮತ್ತು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ಮು, ಅದರಲ್ಲೂ ಕೂಡ ಕೆಲವೊಂದು ಕ್ವಶನ್ಸ್ ಕೇಳಿದರು. ಮತ್ತು ಮಾಡ್ಯೂಲ್ 1, 2ನಲ್ಲಿ ಬಂದುಬಿಟ್ಟು ಯೂನಿಟ್ ಮತ್ತು ಬ್ಯಾಚ್ ಕಾಸ್ಟಿಂಗ್ ಇತ್ತು. ಬ್ಯಾಚ್ ಕಾಸ್ಟಿಂಗು ಈಸಿ ಇದೆ. ಅಂದರೆ ಎಲ್ಲ ಫಾರ್ ಎಕ್ಸಾಂಪಲ್ ಒಂದು ಪ್ರಾಬ್ಲಮ್ ಇರುತ್ತೆ ಅಂದ್ಕೊಳ್ಳಿ, ಆ ಪ್ರಾಬ್ಲಮ್ ಕಾನ್ಸೆಪ್ಟೇ ಬೇರೆ, ಇನ್ನೊಂದು ಪ್ರಾಬ್ಲಮ್ ಕಾನ್ಸೆಪ್ಟೇ ಬೇರೆ ಇರುತ್ತೆ. ಮತ್ತು ಇದರಲ್ಲಿ ಜಾಬ್ ಕಾಸ್ಟಿಂಗ್ ಬರುತ್ತೆ, ಮತ್ತು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಬರುತ್ತೆ, ಪ್ರೊಸೆಸ್ ಆ್ಯಂಡ್ ಆಪರೇಷನ್ ಕಾಸ್ಟಿಂಗ್ ಬರುತ್ತೆ, ಮತ್ತು ಜಾಯಿಂಟ್ ಪ್ರಾಡಕ್ಟ್ ಬೈ ಪ್ರಾಡಕ್ಟ್ ಬರುತ್ತೆ.
ಇದನ್ನು ಕೂಡ ಕೊಟ್ಟಿದ್ದರು, ಜಾಯಿಂಟ್ ಪ್ರಾಡಕ್ಟು ಬೈ ಪ್ರಾಡಕ್ಟು ಕೊಟ್ಟಿದ್ದರು. ಸರ್ವಿಸ್ ಕಾಸ್ಟಿಂಗಲ್ಲೂ ಕೂಡ ಕೊಟ್ಟಿದ್ದರು. ಸರ್ವಿಸ್ ಕಾಸ್ಟಿಂಗಲ್ಲಿ ಯಾವ್ಯಾವ ಥರ ಬರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಬಸ್ ಫೇರ್ ರಿಲೇಟೆಡ್ ಬರುತ್ತೆ, ಮತ್ತು ಪ್ರಾಜೆಕ್ಟು ಅಂದರೆ ಈ ಪ್ರಾಜೆಕ್ಟ್ ಮಾಡಿದ್ದೀವಿ, ಎಷ್ಟು ಕಾಸ್ಟ್ ಆಗುತ್ತೆ, ಎಷ್ಟು ಸ್ಯಾಲ್ರಿ ಆಗುತ್ತೆ. ಮತ್ತು ಫಾರ್ ಎಕ್ಸಾಂಪಲ್ ಒಂದು ಯೂನಿವರ್ಸಿಟಿ ಇರುತ್ತೆ ಅಂದ್ಕೊಳ್ಳಿ, ಅದರಲ್ಲಿ ಆರ್ಟ್ಸು ಕಾಮರ್ಸು ಮತ್ತು ಸೈನ್ಸ್ ಇರುತ್ತೆ. ಸೊ ಇಷ್ಟಿಷ್ಟು ಚಾರ್ಜಸ್ಸು ಮತ್ತು ಈ ಸ್ಯಾಲ್ರಿ ಇರುತ್ತೆ, ಅದು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು. ಸೊ ಈ ಥರ ರಿಲೇಟೆಡ್ ಇರುತ್ತೆ ಸರ್ವಿಸ್ ಕಾಸ್ಟಿಂಗಲ್ಲಿ. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಬಂದುಬಿಟ್ಟು ಇಟ್ಸ್ ಓವರ್ ಹೆಡ್ಸ್, ಅಂದರೆ ಫಿಕ್ಸೆಡ್ ಓವರ್ ಹೆಡ್ಸು ಮತ್ತು ವೇರಿಯಬಲ್ ಓವರ್ ಹೆಡ್ಸು, ಲೇಬರ್ ಓವರ್ ಹೆಡ್ಸು ಮತ್ತು ಈ ಥರ ಈ ರಿಲೇಟೆಡ್ ಇರುತ್ತೆ. ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಬ್ರೇಕ್ ಇವನ್ ಪಾಯಿಂಟು, ಸೇಲ್ಸ್ ರಿಲೇಟೆಡ್ ಬರುತ್ತೆ. ಬ್ರೇಕ್ ಇವನ್ ಪಾಯಿಂಟು, ಪಿ ವಿ ರೇಷು ಅದೆಲ್ಲ ನಿಮಗೆ ಓದಿದ್ರೆ ಗೊತ್ತಾಗುತ್ತೆ. ಮತ್ತು ಪಿ ವಿ ರೇಷು, ವೇರಿಯಬಲ್ಸು ಮತ್ತು ಫಿಕ್ಸೆಡ್ ಓವರ್ ಹೆಡ್ ಯಾವ ಥರ ಒಂದು ಟ್ವಿಸ್ಟಾಗಿ ಕೊಟ್ಟಿರ್ತಾರೆ. ಅಂದರೆ ನೀವು ಯಾವುದೇ ಮೆಥಡಲ್ಲಿ ಕೊಟ್ಟರು ಆ ಫಾರ್ಮುಲಾಸ್ ಗೊತ್ತಿರಬೇಕು, ಆ ಥರ ಸಾಲ್ವ್ ಮಾಡೋದು ಗೊತ್ತಿರಬೇಕು. ಮತ್ತು ಬಡ್ಜೆಟ್ ಆ್ಯಂಡ್ ಬಡ್ಜೆಟರಿ ಕಂಟ್ರೋಲ್ ಅಂದರೆ ಪರ್ಸೆಂಟೇಜ್ ವೈಸ್ ಕೊಡ್ತಾರೆ. ಪರ್ಸೆಂಟೇಜ್ ವೈಸು ಫಾರ್ ಎಕ್ಸಾಂಪಲ್ 75% ಕೆಪಾಸಿಟಿಯಲ್ಲಿ ಮತ್ತು 100% ಕೆಪಾಸಿಟಿಯಲ್ಲಿ ನಾವು ಯಾವ ಥರ ಓವರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅದ್ರ ಬಗ್ಗೆ ಕೊಟ್ಟಿರ್ತಾರೆ. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ರೆ ಐಡಿಯಾಸ್ ಬರುತ್ತೆ. ಸೊ ಇಷ್ಟು ಆಯಿತು ಡೀಟೇಲ್ ಸಬ್ಜೆಕ್ಟ್ಸು. ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟ್ಸಲ್ಲಿ ಯಾವುದೋ ಚಾಪ್ಟರ್ಸ್ ಬರುತ್ತೆ ಅಂತ ನಿಮಗೆ ಒಂದು ಲುಕ್ ಓವರ್ ವ್ಯೂ ತೋರಿಸ್ಬಿಡ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ಸೊ ಯಾವ್ಯಾವ ಥರ ಇರುತ್ತೆ ಅಂತ ಆಮೇಲೆ ನಿಮಗೆ ಐಡಿಯಾಸ್ ಗೊತ್ತಾಗುತ್ತೆ. ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗೋದು, ತುಂಬ ಪ್ರಾಕ್ಟೀಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕಾಸ್ಟ್ ಅಕೌಂಟಿಂಗು ಅಡ್ವಾನ್ಸ್ ಅಕೌಂಟಿಂಗು ಕಂಪೇರ್ ಮಾಡಿದ್ರೆ ಸ್ವಲ್ಪ ಈಸಿ ಇರುತ್ತೆ, ಅಷ್ಟೊಂದು ಟ್ರಿಕ್ಕಿ ಇರೋದಿಲ್ಲ. ಬಟ್ ಇದರಲ್ಲಿ ಕಾಸ್ಟ್ ಅಕೌಂಟಿಂಗಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಇರುತ್ತೆ. ಬಟ್ ಅದ್ರ ಜೊತೆಗೆ ನೀವು RTP ಮತ್ತು MTP ಪ್ರೀವಿಯಸ್ 3 years RTP ಮತ್ತು MTP ಮತ್ತು ಪ್ರೀವಿಯಸ್ ಕ್ವಶನ್ಸ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮಗೊಂದು ಐಡಿಯಾ ಅಂದರೆ ಅದನ್ನೇ ಕೊಡ್ತಾನೆ ಅಂತಲ್ಲ, ಬಟ್ ಆ ಕಾನ್ಸೆಪ್ಟಲ್ಲಿ ಈ ಥರ ಕೊಡ್ಬೋದು. ಮತ್ತು ನಾನು ಮಾಡಿದ ತಪ್ಪೇನಂತಂದರೆ ಈ ಸಲ MTP ಮತ್ತು ಈ RTP ಎಲ್ಲ ರಿಲೀಸ್ ಮಾಡಿದ್ರಲ್ಲ, ICA ಬುಕ್ ಓದಿದ್ರೆ ಸಾಕು, ಇನ್ನು RTP MTP ಎಲ್ಲ ಸಾಲ್ವ್ ಮಾಡ್ತಾ ಕೂತ್ಕೊಳ್ಳೋಣ ಅಂತ ಅದನ್ನು ಮಾಡಿಲ್ಲ. ಸೊ ಇಲ್ಲಿ ಕೆಲವೊಂದು ಮಿಸ್ಟೇಕ್ ಮಾಡ್ತೀವಿ. ಫಸ್ಟ್ ಏನಂತಂದರೆ ನೀಟಾಗಿ ಪ್ರಿಪೇರ್ ಆಗಿಬಿಡ್ರಿ. ಅಂದರೆ ಫೆಬ್ರವರಿ ಅಷ್ಟೊತ್ತಿಗೆ ಎಲ್ಲ ಪ್ರಾಕ್ಟಿಕಲ್ಸು 1 2 3 ಟೈಮ್ಸ್ ಆದರೂ ನೀವು ಪ್ರಾಕ್ಟೀಸ್ ಮಾಡಿರಲೇಬೇಕು. ಆಮೇಲೆ ರಿವಿಷನ್ ತುಂಬ ಇಷ್ಟೇ ಟೈಮ್ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಒಂದು 4 times 5 times ಮಾಡಲಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಕಾನ್ಸೆಪ್ಟ್ ವೈಸು ತುಂಬ ಡೀಟೇಲಾಗಿ ನೀಟಾಗಿ ನಿಮ್ಗೆ ಎಷ್ಟು ಸತಿ ಇನ್ನು ಕಾನ್ಸೆಪ್ಟ್ ಅರ್ಥ ಆಗಿಲ್ವೋ ತುಂಬ ಸಲ ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಕೂಡ ಎಕ್ಸಾಮಲ್ಲಿ ಬೇಗ ಸಾಲ್ವ್ ಮಾಡ್ಬೋದು. ಇಲ್ಲಾಂತಂದರೆ ತುಂಬ ಕಷ್ಟ ಆಗುತ್ತೆ. ಬಿಡು ಇನ್ನೇನು ಎಕ್ಸಾಮ್ 1 ತಿಂಗಳೈತೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂತಂದರೆ ಪ್ರಾಕ್ಟಿಕಲಲ್ಲಿ ನಿಜವಾಗ್ಲೂ ಆಗೋದೇ ಇಲ್ಲ. ಪ್ರಾಕ್ಟಿಕಲ್ ಆಗಲಿ ಥಿಯರಿ ಆಗಲಿ ಯಾವುದ್ರಲ್ಲೂ ಕೂಡ ಆಗೋದಿಲ್ಲ. ಥಿಯರಿ ಇನ್ ಕೇಸ್ 2 months ಇರಬೇಕಾದ್ರೆ ನಾವು ಓದ್ಕೋಬೋದು. ಅಂದರೆ ಟಚ್ ಇರುತ್ತಲ್ಲ, ಲೆಸನ್ಸ್ ಎಲ್ಲ ಕೇಳ್ತೀವಿ. ಬಟ್ ಏನು ಟಚ್ ಇಲ್ದಿರೂ ಕೂಡ ಹೆಂಗೋ 2 monthsಲ್ಲಿ ನಾವು ಥಿಯರಿನ ನಾವು ಬ್ಯಾಕಪ್ ಮಾಡ್ಕೋಬೋದು. ಬಟ್ ಪ್ರಾಕ್ಟಿಕಲ್ಸ್ ಆಗೋದಿಲ್ಲ, ತುಂಬ ಪ್ರಾಕ್ಟೀಸ್ ಬೇಕಾಗುತ್ತೆ. 3 and 4 times ಅದು ನಿಮ್ಮ ಕೆಪಾಸಿಟಿ ಬಿಟ್ಟಿದ್ದು. ಸುಮ್ಮನೆ ಬಿಡು ಇನ್ನೇನು ಎಕ್ಸಾಮ್ ಐತೆ, ನಾನು SLC ಎಕ್ಸಾಮು ಮತ್ತು ಪಿ ಯು ಅಂದರೆ ಅಷ್ಟು ಅಂದರೆ ಕಂಪೇರ್ ಮಾಡಿಕೊಂಡ್ರೆ ಇದು ತುಂಬ ಟಫ್ ಇರುತ್ತೆ. CA PU ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಷ್ಟೇ ಟಫ್ ಇರುತ್ತೆ. ಅದಕ್ಕಿಂತ ಒಂದು ಸ್ವಲ್ಪ ಫಾರ್ ಎಕ್ಸಾಂಪಲ್ಸ್ IBP ಬ್ಯಾಂಕ್ ಎಕ್ಸಾಮ್ಸ್ ಎಷ್ಟು ರೀಸನಿಂಗು ಮತ್ತು ಕೆಲವೊಂದು ಅರ್ಥಮೆಟಿಕ್ ಕ್ವಶನ್ಸ್ ಅದೆಲ್ಲ ಬರುತ್ತಲ್ಲ, ಜಿಯೋಮೆಟ್ರಿ ಅಷ್ಟೇ ಟಫ್ ಇರುತ್ತೆ, ಅಷ್ಟೇ ಟಫ್ ಬರುತ್ತೆ. ಆದರೆ ಪ್ರಾಕ್ಟೀಸ್ ಮಾಡಿದ್ರೆ ಏನು ಟಫ್ ಅನ್ಸಲ್ಲ. ಪ್ರಾಕ್ಟೀಸ್ ಮಾಡ್ತಿದ್ರೆ ಇನ್ನೊಂದೇನು ಗೊತ್ತಾ, ಪ್ರಾಕ್ಟಿಕಲ್ ನಾವು ಸಾಲ್ವ್ ಮಾಡ್ತಾಯಿದ್ದೀರ ಅಂತಂದರೆ ಟೈಮ್ ಯಾವ ಥರ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಯಾವ ಥರ ನೀವು 2 monthsಲ್ಲಿ ಫಾರ್ ಎಕ್ಸಾಂಪಲ್ ನೀವು ಇವತ್ತು ಪ್ರಾಕ್ಟೀಸ್ ಮಾಡೋಕ್ಕೂ ಬೆಳಿಗ್ಗೆ ಕೂತ್ಕೊಂಡಿದ್ದೀರ ಅಂದ್ಕೊಳ್ಳಿ, ಆವಾಗ ಕೂತ್ಕೊಂಡಿದ್ದು ಸಂಜೆ 10 ಗಂಟೆ ಯಾವ ಥರ ಹೋಗಿದೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ಆ ಥರ ಪ್ರಾಕ್ಟಿಕಲ್ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ. ಮತ್ತು ನಿಮಗೆ ಬೋರು ಕೂಡ ಆಗೋದಿಲ್ಲ. ಇನ್ ಕೇಸ್ ಇಷ್ಟಪಡ್ತಿದ್ರೆ ಸ್ವಲ್ಪ, ಯಾಕಂತಂದರೆ ಕೆಲವೊಂದು ಕಾನ್ಸೆಪ್ಟು ಅರ್ಥ ಆಗೋದಿಲ್ಲ, ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಎಲ್ಲ ಏನಾಗುತ್ತೆ, ಮೈಂಡ್ ತುಂಬ ಕಾನ್ಸಂಟ್ರೇಟಿವ್ ಆಗಿ ಹೋಗುತ್ತೆ ಪ್ರಾಕ್ಟಿಕಲ್ಸ್ ಆದರೆ.
ನಂಗೆ ಇಷ್ಟ ಇಲ್ಲ ಅಂತ ಕೂತ್ಕೊಳ್ಳೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ತುಂಬ ಇನ್ವಾಲ್ವ್ ಆಗ್ತೀವಿ ಅಂತಂದರೆ ಆವಾಗ ಸ್ವಲ್ಪ ಟೈಮ್ ಆಗೋದು ಗೊತ್ತಾಗೋದಿಲ್ಲ ಪ್ರಾಕ್ಟಿಕಲಲ್ಲಿ. ಬಟ್ ತುಂಬ ಪ್ರಾಕ್ಟೀಸ್ ಬೇಕು. ಕಾಸ್ಟ್ ಅಕೌಂಟಿಗೂ ಎಲ್ಲದಕ್ಕೂ ಬೇಕು, ಇನ್ಕಮ್ ಟ್ಯಾಕ್ಸ್ಗೂ ಬೇಕು. ಬಟ್ ಅದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಯಾವ್ಯಾವ ಸಬ್ಜೆಕ್ಟ್ಸ್ ಇದ್ದಾವೆ ಅಂತ ನಿಮ್ಗೆ ಓವರ್ಲುಕ್ ತೋರಿಸ್ತೀನಿ. ಆಮೇಲಿಂದ ಟ್ಯಾಬಲ್ಲಿ ಯಾವ್ಯಾವ ಯಾವ ಚಾನಲ್ ಫಾಲೋ ಮಾಡಿದೆ, ಮತ್ತು ತುಂಬ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಚೆನ್ನಾಗಿ ಬೇಕು ಅಂತಂದರೆ ಇನ್ ಕೇಸ್ ನೀವು ಕಾಮರ್ಸ್ ಓದ್ತಾ ಇದ್ದೀರಿ ಅಂದ್ಕೊಳ್ಳಿ. ಕಾಮರ್ಸ್ ಓದೋರು ಕೂಡ ನೀವು ಫಾಲೋ ಮಾಡಿದ್ರೆ ಬ್ರೇಕ್ ಇವನ್ ಪಾಯಿಂಟ್ಸು ಅದೆಲ್ಲ ಬರುತ್ತೆ ಕೆಲವೊಂದು. ಸೊ ಅವಾಗ ನಿಮಗೆ ಅಲ್ಲಿ ಕಾನ್ಸೆಪ್ಟ್ ವೈಸ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ಮುಂದೆ ಇದು ಯಾವ್ಯಾವ್ದು ಇರುತ್ತೆ, ಎಷ್ಟು ಯಾವ್ಯಾವ ಚಾಪ್ಟರ್ ಯಾವ್ಯಾವ ಡಿಫಿಕಲ್ಟ್ ಇರುತ್ತೆ ಅಂದರೆ, ಇದರಲ್ಲಿ ಡಿಫಿಕಲ್ಟ್ ಅಂತ ಅನಿಸೋದು ಅಂತಲೂ ನನಗೆ ಮಾರ್ಜಿನಲ್ ಕಾಸ್ಟಿಂಗ್ ಸ್ವಲ್ಪ ಸ್ಟಾರ್ಟಿಂಗ್ ಡಿಫಿಕಲ್ಟ್ ಅನ್ನಿಸ್ತು. ಮಾರ್ಜಿನಲ್ ಕಾಸ್ಟಿಂಗ್ ಇರ್ಬೋದು, ಅಥವಾ ಸರ್ವಿಸ್ ಕಾಸ್ಟಿಂಗು, ಪ್ರೊಸೆಸ್ ಆ್ಯಂಡ್ ಆಪರೇಷನ್ ಕಾಸ್ಟಿಂಗ್ ಅದು ಮತ್ತು ಓವರ್ ಹೆಡ್ಸು ಸ್ವಲ್ಪ ಈಸಿ ಇದೆ. ಬಟ್ ಅದು ಬೇಸಿಸ್ ಅಂತೆಲ್ಲ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ವರ್ಕರ್ ಇರುತ್ತೆ ಅಂದ್ಕೊಳ್ಳಿ, ಅದನ್ನು ಯಾವ ಥರ ಯಾವ ಬೇಸಿಸ್ ಮೇಲೆ ಇದು ಮಾಡಬೇಕು. ನಂಬರ್ ಆಫ್ ಲೇಬರ್ ಅಂದರೆ ವರ್ಕರ್ ಅಂತ ಬರುತ್ತೆ, ಎಂಪ್ಲಾಯಿ ವರ್ಕರು. ಸೊ ಅವ್ರದ್ದು ನಂಬರ್ ಆಫ್ ವರ್ಕರು ಮತ್ತು ಓವರ್ ಹೆಡ್ಸು ಅದ್ರ ಬೇಸಿಸ್ ಎಲ್ಲ ಬರುತ್ತೆ. ಮತ್ತು ರೆಂಟ್ ಬಂದು ಸ್ಕ್ವೇರ್ ಫೀಟ್ ಆಫ್ ದ ಬಿಲ್ಡಿಂಗ್ ಅಂತ ಬರುತ್ತೆ. ಸೊ ಆ ಬೇಸಿಸ್ ಮೇಲೆ ನಾವು ಬೇಸಿಸ್ ಇಟ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಆ ಥರ ಎಂಪ್ಲಾಯಿ ಅಂತ ಅಂದರೆ ಫ್ಲಕ್ಸ್ ಮೆಥಡ್, ಅಂದರೆ ಫಾರ್ ಎಕ್ಸಾಂಪಲ್ಸ್ ರೀಪ್ಲೇಸ್ ಆದಾಗ, ಎಂಪ್ಲಾಯಿ ರೀಪ್ಲೇಸ್ ಆದಾಗ ಮತ್ತು ಅವ್ರನ್ನ ಫೈರ್ ಮಾಡ್ತೀವಿ ಅಥವಾ ರೀಪ್ಲೇಸ್ ಮಾಡ್ತೀವಿ ಅಂದರೆ ನೀವು ಎಂಪ್ಲಾಯ್ನ ಅವ್ರ ಪೊಸಿಷನ್ಗೆ. ಸೊ ಆ ಥರ ಎಷ್ಟು ಜನ ರೀಪ್ಲೇಸ್ ಆಗಿದ್ದಾರೆ, ಎಷ್ಟು ನ್ಯೂ ಜಾಯಿನ್ ಇದ್ದಾರೆ, ಮತ್ತು ಅವರೇಜ್ ಎಂಪ್ಲಾಯೀಸ್ ಎಷ್ಟಿದ್ದಾರೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಷ್ಟೆಲ್ಲ ಇರುತ್ತೆ, ಅಷ್ಟಿದು ಇರುತ್ತೆ. ಕಾಸ್ಟ್ ಶೀಟಲ್ಲಿ ನಾನು ಹೇಳಿದ್ನಲ್ಲ. ಮತ್ತು ಮೆಟೀರಿಯಲ್ ಕಾಸ್ಟಿಂಗಲ್ಲಿ ಬಂದು EBQ. ಫಾರ್ ಎಕ್ಸಾಂಪಲ್ ನಮಗೆ ಎಕ್ಸಾಂಪಲ್ ಕೊಟ್ಟಿರ್ತಾರೆ, ನೀವು ಡೈಲಿ ಮಾರ್ಕೆಟಿಗೆ ಹೋಗ್ತಿರ್ತೀರ. ನಾನಿಲ್ಲಿ ಲೆಸನ್ ಮಾಡ್ತಿರ್ಲಿಲ್ಲ, ಬಟ್ ಒಂದು ಐಡಿಯಾ ಇರಲಿ ಅಂತ. ನೀವು ಡೈಲಿ ಮಾರ್ಕೆಟಿಂಗಿಗೆ ಹೋಗ್ತಿರ್ತೀರ, ಮತ್ತು ನಿಮಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ನೀವು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ನಿಮಗೆ ಒಬ್ಬ ಸಪ್ಲೈಯರ್ ಸಿಗ್ತಾರೆ. ಅಂದರೆ ನೀವು ಬಿಸ್ನೆಸ್ಸು ಎಷ್ಟು ಡಿಮ್ಯಾಂಡ್ ಇದೆ, ಎಷ್ಟು ನಾವು EBQ ಅಂದರೆ ಎಷ್ಟು ಅಮೌಂಟಿಗೆ ಪರ್ಚೇಸ್ ಮಾಡಬೇಕು ಅಂತ ನೀವು ಕಂಡುಹಿಡಿಬೇಕಲ್ಲ. ಸೊ ಅದಕ್ಕೋಸ್ಕರ ಯಾವ ಕ್ವಾಂಟಿಟಿಲಿ ಬೇಕು ಅಂತ ಹೇಳಿ ಸಾಲ್ವ್ ಮಾಡೋದೆ EBQ, ಎಕಾನಮಿಕ್ ಬ್ರಾಂಚ್ ಕ್ವಾಂಟಿಟಿ ಅಂತ ಬರುತ್ತೆ. EOQ ಅಂದರೆ ಎಕಾನಮಿಕ್ ಆರ್ಡರ್ ಕ್ವಾಂಟಿಟಿ ಸಮಥಿಂಗ್ ಏನೋ ಬರುತ್ತೆ. ಸೊ ಆ ರಿಲೇಟೆಡ್ ಅದಕ್ಕೆ ಫಾರ್ಮುಲಾಸ್ ಎಲ್ಲ ಬರುತ್ತೆ, ಅದೆಲ್ಲ ನೆನ್ಪಿಟ್ಕೋಬೇಕು. ಸೊ ತುಂಬ ಪ್ರಾಕ್ಟೀಸ್ ಬೇಕಾಗುತ್ತೆ. ಸೊ ಜಾಸ್ತಿ ಹೇಳೋದು ಬೇಡ, ನಿಮಗೆ ಓದ್ತಾ ನಿಮಗೆ ಅಂದರೆ ನೀವು ಅಡ್ಮಿಷನ್ ಆದಮೇಲೆ ನಿಮಗೆಲ್ಲ ಐಡಿಯಾ ಸಿಗ್ತಾ ಹೋಗುತ್ತೆ. ತೋರಿಸ್ತೀನಿ ಒಂದ್ಸಲಿ. ಸೊ ಯಾವ್ಯಾವ ಥರ ಚಾಪ್ಟರ್ಸ್ ಎಲ್ಲ ಇರುತ್ತೆ ಅಂತ. ನಾನು ಎಲ್ಲನೂ ಎದುರಿಸೋಕ್ಕೇನು ಹೋಗೋದಿಲ್ಲ. ಸೊ ಪ್ರಾಕ್ಟಿಕಲ್ ಇರೋದನ್ನ ಹೇಳ್ತಾ ಇದ್ದೀನಿ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು, ಮತ್ತು ನಾನು ಮುಂಚೆ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ವೀಡಿಯೋಸ್ ನೋಡಿ ನಾನು ಏನು ಪ್ಯಾನಿಕ್ ಆಗಿರಲಿಲ್ಲ. ಬಟ್ ಏನು ತೀರಾ ಕಷ್ಟ ಅನ್ಸೋದಿಲ್ಲ, ಬಟ್ ಪ್ರಾಕ್ಟೀಸ್ ಜಾಸ್ತಿ ಬೇಕು ಅಂತ ನಾನು ಹೇಳ್ತಿದ್ದೀನಿ. ನಿಮ್ಮ 100% ಕೊಟ್ಟರೆ ಮಾತ್ರ ನಿಮಗೆ ಒಂದು ಇದು ಸಿಗುತ್ತೆ, ಸಕ್ಸಸ್. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ವೇಟ್ ಎ ಮೂಮೆಂಟ್. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ಕಾಸ್ಟ್ ಅಕೌಂಟಿಂಗು. ಓಕೆ, ಇದು ಮಾಡ್ಯೂಲ್ 1 ತೋರಿಸ್ತೀನಿ. ನಾನು ಬೇಕುಗಳೆಲ್ಲ ಅರ್ಧಾಕ್ಬಿಟ್ಟಿದ್ವಿ. ಬಟ್ ನೋಡಿ, ಇದು ಎಲ್ಲ ಸಿಗುತ್ತೆ. ಸುಮ್ಮನೆ ಓವರ್ಲುಕ್ ನೋಡ್ಕೋಬೇಡಿ, ಇಷ್ಟೆಲ್ಲ ಇರುತ್ತೆ. ಬುಕ್ ಬಿಡ್ತು ನೋಡಿ ಎದ್ರುಕೋಬೇಡಿ, ಕಾನ್ಸೆಪ್ಟ್ ನೋಡಿ. ಇದು ಏನು ಬರುತ್ತೆ, ಹಾಸ್ಪಿಟಲ್ಸು, ಡಿಸ್ಕ್ರೈಬ್ ದ ಬೈಸಿಕಲ್ಸ್, ಅಡ್ವರ್ಟೈಸಿಂಗು, ಸೊ ಈ ಥರ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ನು, ಮೆಟೀರಿಯಲ್ ಕಂಟ್ರೋಲು, ಏನೇನಕ್ಕೆ ಯೂಸ್ ಮಾಡ್ತಾರೆ, EBQ ಅಂದರೆ ಏನು, ಪ್ರೈಸ್ ಆಫ್ ದ ಫೈನಲ್ ಪ್ರಾಡಕ್ಟ್, ಪ್ರೊಡಕ್ಷನ್ ಕಂಟಿನ್ಯೂಟಿ, ಕಾಸ್ಟ್ ಆಫ್ ದ ಸ್ಟಾಕ್ ಹೋಲ್ಡಿಂಗ್, ಸ್ಟಾಕ್ ಔಟ್, ವೇಸ್ಟೇಜು, ಅದರ್ ಲಾಸಸ್ಸು, ರೆಗ್ಯುಲರ್, ಇದೆಲ್ಲ ABC ಅನಾಲಿಸಿಸ್ ಅಂತಲೂ ಬರೆಯುತ್ತೆ. ಫಾರ್ ಎಕ್ಸಾಂಪಲ್
ಎ ಕ್ಯಾಟಗರಿ ಬಂದು ಹೈ ರೇಟ್ ಅಂದರೆ ತುಂಬ ಜಾಸ್ತಿ ರೇಟ್ ಇರೋ ಪ್ರಾಡಕ್ಟು. ಬಿ ಕ್ಯಾಟಗರಿ ಬಂದು ಅದಕ್ಕಿಂತ ಸ್ವಲ್ಪ ಕಡಿಮೆ ಇರೋದು. ಆ ಥರ ABC ಅನಾಲಿಸಿಸ್ ಮಾಡೋದು ಮತ್ತು ಅದನ್ನು ರ್ಯಾಂಕಿಂಗ್ ವೈಸು ನೀವು ಡಿಟರ್ಮಿನೇಷನ್ ಮಾಡೋದು. ಸೊ ನೋಡಿ ಇಲ್ಲೆಲ್ಲ ಬಂದಿದೆ ABC ಅನಾಲಿಸಿಸ್ಸು ಇದರಲ್ಲಿ. ಮತ್ತು ವಿಷುವಲ್ ಎಸೆನ್ಷಿಯಲ್ ಡಿಸ್ಕ್ರೈಬಲ್ ಆನ್ ದ ಬೇಸಿಸ್ ಆಫ್ ಇಂಪಾರ್ಟೆನ್ಸ್ ಆಫ್ ಇನ್ವೆಂಟರಿ ಆನ್ ದ ಬೇಸಿಸ್ ಆಫ್ ದ ಪ್ರೈಸ್ ಆಫ್ ದ ಇನ್ವೆಂಟರಿ. ಸೊ ಈ ಥರ ಎಲ್ಲ ಬರುತ್ತೆ ನೋಡಿ ಇಲಿಸ್ಟ್ರೇಷನ್. ಸೊ ಇಷ್ಟು ಇದೆಲ್ಲ ಡೀಟೇಲಾಗಿ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ನಂಗೆ ಅಷ್ಟೊಂದು ಎಬಿಲಿಟಿ ಇದೆಯಾ ಅಂದ್ಕೊಳ್ತಾ ಇದ್ದೀನಿ. ನಾನು ತುಂಬ ಪ್ರಾಕ್ಟೀಸ್ ಮಾಡಬೇಕು ನನ್ನ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡಿ. ಅಂದರೆ ಕ್ಲಾಸಸ್ ಅಂತಂದರೆ ಒಂದು ಟಾಪಿಕ್ ರಿಲೇಟೆಡು ಮಾಡೋದಕ್ಕೆ. ಸೊ ನನಗಿನ್ನ ಬೆಟರಾಗಿ ತುಂಬ ಸರ್ಸ್ ಇದ್ದಾರೆ. ನಿಮ್ಗೆ ಹಿಂದಿ ಬಂದರೆ ತುಂಬ ಚಾನಲ್ಸ್ ಕೂಡ ಇದ್ದಾವೆ. ನೀವು ಪೇಯ್ಡ್ ಲೆಕ್ಚರರ್ಸೇ ತಗೋಬೇಕು ಅಂತ ಏನಿಲ್ಲ ನೋಡಿ. ಇದರಲ್ಲಿ ಅಂದರೆ MCQ ಕೊಟ್ಟಿರ್ತಾರೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಮತ್ತು ಒಂದು ಆ್ಯಪಲ್ಲೂ ಕೂಡ ಕೊಟ್ಟಿರ್ತಾರೆ ನೋಡಿ EBQ. ಫ್ರೀಕ್ವೆನ್ಸಿ ಲೆವೆಲು ನನಗೆ ಟಚ್ಚಲ್ಲಿರಲಿ ಅಂತ ಅಷ್ಟೇ. ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರೆ ಗೊತ್ತಿಲ್ಲ, ಟ್ರೈ ನಾನು ಮಾಡೋಣ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಸೋಂಬೇರಿ ಆಗೋದೇನಕ್ಕೆ ಅಂತ. ನನ್ನ ಕಮ್ಯುನಿಕೇಷನ್ ಸ್ಕಿಲ್ಲು ಮತ್ತು ಇದು ಎಲ್ಲ ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಜೀವನಕ್ಕೆ ಉದ್ಧಾರ ಆಗೋದಕ್ಕೆ ಏನೇನು ಬೇಕು ಇದೆಲ್ಲ ಕೊಟ್ಟಿರ್ತಾರೆ ನೋಡಿ. ಮತ್ತು ಬಜೆಟ್ಟು ಇದರಲ್ಲಿ ಅಂದರೆ ಒಂದು ಬಜೆಟ್ ಸೆಟ್ ಮಾಡಿರ್ತಾರೆ ಮತ್ತು ಆ್ಯಕ್ಚುಲಾಗಿ ಎಷ್ಟು ಆಗಿರುತ್ತೆ ಅಂತ ಇದು ಮಾಡೋದು. ಪ್ರೊಡಕ್ಷನ್ ಮಿನಿಮ್ಯಾಕ್ಸು AVI ಇವೆಲ್ಲ. ಸೊ ಇಷ್ಟ ಆಗಿತ್ತು. ಬ್ಯಾಕ್ಗ್ರೌಂಡ್ ಎಲ್ಲ ಇಗ್ನೋರ್ ಮಾಡಿ. ನನಗೆ ಕಂಟೆಂಟ್ ಇಂಪಾರ್ಟೆಂಟ್ ಅಲ್ಲ. ಸೊ ಹಿಂಗಾದ್ರೂ ಬರಲಿ. ಫೇಸ್ ಅಲ್ಲಿ ಈ ಕಡೆ ಎಲ್ಲ ನೋಡಿದೆ, ಅಲ್ಲಿ ಚೆನ್ನಾಗಿತ್ತು ಅನ್ನಿಸ್ತು. ಪರವಾಗಿಲ್ಲ. ಇವಾಗ ನೋಡಿ ಯಾವ ಚಾನಲ್ನ ಫಾಲೋ ಮಾಡ್ತೇವೆ ಮತ್ತು ನಾನು ಫಾಲೋ ಮಾಡ್ತೇನೆ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ತೋರಿಸ್ತೀನಿ ಬನ್ನಿ. CA ನೋಡಿ, CA R3 ಅಂತ ಇದೆ. ಇದು ಮೀನಿಂಗ್ ನನಗೆ ಗೊತ್ತಿಲ್ಲ. TRP ಸರ್ ಅಂತ ಇದೆ. ಓಕೆ, ಪ್ಲೇಲಿಸ್ಟ್ ಇಲ್ಲಿ ಹೋಗಿ ನಿಮಗೆ ಇವರು ಕೂಡ ಅಡ್ವಾನ್ಸ್ ಅಕೌಂಟಿಂಗ್ ಮಾಡಿದ್ದಾರೆ. ಸೊ ಎಲ್ಲರೂ ಪ್ರಿಫರ್ ಮಾಡೋದು ಪರಾಗ್ ಗುಪ್ತಾ. ಈ ಸರು ಕೂಡ ಕಾಸ್ಟ್ ಅಕೌಂಟಿಂಗ್ ಸಖತ ಮಾಡ್ತಾರೆ. ಮತ್ತು ಅನ್ ಅಕಾಡೆಮಿಯಲ್ಲಿ ಅದನ್ನು ತೋರಿಸ್ತೀನಿ. ವೆಯ್ಟ್ ಫಾಸ್ಟ್ ಟ್ರ್ಯಾಕ್ ಕ್ಲಾಸಸ್ಸು ಕೂಡ ಇಲ್ಲಿ ನೋಡಿ. ಕ್ಲಾಸಿಂಗ್ಸ್ ಇನ್ ಫಾಸ್ಟ್ ಟ್ರ್ಯಾಕ್ CA ಇಂಟರ್ ಕ್ಲಾಸಸ್. ಆರ್ ಯು ಗಾಯ್ಸ್ ನೋಡ್ಬೋದಾ? ಕ್ಯಾಮ್ರಾ ಸರಿಯಾಗಿ ಇದಾಗ್ತಿದೆ ನೋಡಿ. ಇಲ್ಲಿ ನೋಡಿ, ನೋಡಿ ಇಲ್ಲಿ ನೋಡಿ CA R3 ಅಂತ. ಇಲ್ಲಿ ಹೋದರೆ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿ ಪ್ಲೇಲಿಸ್ಟಲ್ಲಿ ಹೋಗಿ ಕಾಸ್ಟಿಂಗ್ ಸ್ಟಡಿ ಟಿಪ್ಸ್ ಎಲ್ಲ ಕೊಟ್ಟಿರ್ತಾರೆ ಮತ್ತು ಮೋಟಿವೇಟ್ ಮಾಡೋದು. ಇಲ್ಲೋದ್ರೆ ನಿಮಗೆ ಅನ್ಬಿಲ ವೀಡಿಯೋಸ್ ಆರ್ ಇಡನ್. ಕಾಸ್ಟ್ ಶೀಟ್ಸು, ಇಂಟರ್ ಕಾಸ್ಟಿಂಗು, ಫಾಸ್ಟ್ ಟ್ರ್ಯಾಕ್ ಕ್ಲಾಸಸ್, ಫ್ರೀ ಕ್ಲಾಸಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ CA ಇಂಟರ್ ಇಂಗ್ಲೀಷ್ ಫುಲ್ ಕ್ಲಾಸಸ್ ಆರ್ ಫಾರ್ ಫ್ರೀ TRP ಸರ್ ಅಂತ ಕೊಟ್ಟಿದ್ದಾರೆ. ಇಲ್ಲೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಎಷ್ಟೊಂದು ಇರ್ತವೆ ಒಂದೊಂದು ಕ್ಲಾಸಸ್ಸು. ನಾನು ಇದೆಲ್ಲ ನೋಡಿದ್ದೀನಿ ನೋಡಿ. ಅವ್ರ ನಂಬರು ಕೂಡ ಕೊಟ್ಟಿದ್ದಾರೆ. ನಿಮ್ಗೇನಾದ್ರು ಡೌಟ್ ಇದ್ದರೆ ಕೇಳ್ಬೋದು ಕೂಡ. ಫ್ರೀ ಇದ್ದರೆ ರಿಪ್ಲೈ ಮಾಡ್ತಾರೆ ನೋಡಿ ಅವ್ರದ್ದು. ಓಕೆ, ಕೆಳಗಡೆ ಲಿಂಕು ಕೂಡ ಕೊಟ್ಟಿರ್ತಾರೆ, ಟೆಲಿಗ್ರಾಮ್ ಲಿಂಕು. ಅಲ್ಲಿ ಕೂಡ ಎಷ್ಟೊಂದು ಕ್ವಶನ್ಸ್ ಎಲ್ಲ ಅಪ್ಡೇಟ್ ಮಾಡ್ತಿರ್ತಾರೆ. ಅದನ್ನು ಕೂಡ ನೋಡಿ. ಇಲ್ಲಿ ಪ್ರೊಸೆಸ್ ಕಾಸ್ಟಿಂಗು ಎಷ್ಟೊಂದು ಫುಲ್ಲು ರಿಕನ್ಸಿಲೇಷನ್ ಆಫ್ ಸ್ಟೇಟ್ಮೆಂಟ್ ಆಫ್ CA ಇಂಟರ್ ಕಾಸ್ಟಿಂಗು. ಸೊ ಇದೆಲ್ಲ ಕೊಟ್ಟಿರ್ತಾರೆ, ನೀವು ಫಾಲೋ ಮಾಡ್ಬೋದು. ಮತ್ತು ಇನ್ನೊಂದಿದೆ, ಸರ್ ಹೆಸರು ಮರ್ತೋಯ್ತು. ಇನ್ನೊಂದು ಚಾನಲ್ ಇದೆ, ಅದು ಮರ್ತೋಯ್ತು ನನಗೆ. ಅನ್ ಅಕಾಡೆಮಿ
ನೋಡಿ ಇದರಲ್ಲೂ ಕೂಡ ಚೆನ್ನಾಗಿರೋವು ಇರ್ತವೆ, ನೀವು ಕೂಡ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿರ್ತಾರೆ. ಇದರಲ್ಲೆಲ್ಲ RTP 3 ಇಯರ್ಸ್ RTP MTP ಎಲ್ಲ ಕೂಡ ಸಾಲ್ವ್ ಮಾಡಿರ್ತಾರೆ. ಅಕಾಡೆಮಿಲಿ ಕೂಡ ಕ್ಲಾಸಸ್ ತೊಗೊಳ್ತಿರ್ತಾರೆ. ನಿಮ್ಗೆ ಏನಾದರೂ ಅಂದರೆ ಒಂದೊಂದು ಸಬ್ಜೆಕ್ಟಿಗೆ ಒಬ್ಬೊಬ್ಬರು ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ. ಅಂದರೆ ಒಂದೇ ಕಡೆ ಪರ್ಚೇಸ್ ಮಾಡೋದಕ್ಕಿಂತ ಈ ಥರ ನೀವು ನಿಮ್ಗೆ ಯಾವುದಾದ್ರು ಅಂದರೆ ಟೈಮಿಂಗ್ಸ್ ನೋಡ್ಕೊಂಡು ನಿಮಗೆ ರೆಕಾರ್ಡೆಡ್ ಲೆಕ್ಚರಸ್ಸು ಸಿಗ್ತವೆ. ಅಂದರೆ ಫಾರ್ ಎಕ್ಸಾಂಪಲ್ ಕಾಸ್ಟ್ ಅಕೌಂಟಿಗಲ್ಲಿ ಇವ್ರ ಟೈಮಿಂಗ್ಸು ಮತ್ತು ಇನ್ನು ಅಡ್ವಾನ್ಸ್ ಅಕೌಂಟಿಗೆ ಬೇರೆ ಕ್ಲಾಸಸ್ ಪೇಯ್ಡ್ ಲೆಕ್ಚರಸ್ ತೊಗೊಂಡಿರ್ತೀರ ಅಂತಂದರೆ ನೀವು ಅವಾಗ ರೆಕಾರ್ಡ್ ಲೆಕ್ಚರಸ್ಸು ಕೂಡ ಅಟೆಂಡ್ ಮಾಡ್ಬೋದು. ಆನ್ಲೈನಲ್ಲಿ ತುಂಬ ಫೆಸಿಲಿಟೀಸ್ ಇದ್ದಾವೆ. ಆನ್ಲೈನ್ ಕ್ಲಾಸಸ್ಸೇ ಬೆಸ್ಟು. ಒಂದೊಳ್ಳೆ ಏನು ಹೇಳ್ತಾರೆ, ಒಂದೊಳ್ಳೆ ಚೆನ್ನಾಗಿರೋ ಕಾಮಾಗಿರೋ ಪ್ಲೇಸಲ್ಲಿ ನೀವು ಸ್ಟಡಿ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇಷ್ಟು ಇನ್ಫಾರ್ಮೇಟಿವ್ ಆಗಿತ್ತು ಈ ವಿಡಿಯೋ. ಸೊ ಬ್ಯಾಕ್ಗ್ರೌಂಡ್ ಎಲ್ಲ ನೆಗ್ಲೆಕ್ಟ್ ಮಾಡಿ. ಸೊ ನಿಮಗೆ ಕಂಟೆಂಟ್ ಇಂಪಾರ್ಟೆಂಟು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.